ವಿಡಿಯೋ ಮಾಡಕ್ಕೆ ಅನುಕೂಲ ಒಂದು ಸ್ವಲ್ಪ ಟೈಮ್ ಇತ್ತಂದ್ರೆ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ರೀ. ಇಲ್ಲಾಂದ್ರೆ ವಿಡಿಯೋ ಮಾಡ್ಕೋತ ಅಡುಗೆ ಮಾಡ್ತೈತಿ. ನಾನು ಸಣ್ಣಾಗಿದ್ದಾಗ ಒಟ್ಟು ಅವ್ರಿಗೆ ಚಾನ ಕೊಡ್ತಿದ್ದಿಲ್ಲ ರೀ. ಈಗ ಬರ್ಬರ್ತಾವ್ರು ಏನು ಮಾಡಕತ್ರು, ನಾನು ಇವರಪ್ಪ ಕುಡಿತೀವಲ್ರಿ. ಸೊ ಹಂಗಾಗಿ ಅವ್ರು ನೀವು ಆದ್ರೆ ಕುಡಿತೀರಿ, ನಮ್ಗೆ ಕೊಡಂಗಿಲ್ಲ ಅಂಥೇಳಿ ಜಗಳ ಮಾಡಕತ್ರು. ಏನು ಮಾಡತ್ತಾನ ಮಾಮ? ವಿಡಿಯೋ ಮಾಡತ್ತಾನು. ಒಟ್ಟು ಅವ್ರು ಬಂದಾರ್ರಿ, ಜಳಕ ಮಾಡ್ಬೇಡ ರೆಡಿ ಆಗಿ ಅತ್ತಿ ಏನ್ ಮಾಡತ್ತಾಳ ನೋಡ್ಬೇಕಂತ ಹೆಂಗ್ ನೋಡ್ತಾವ ಹಿಂಗ. ಎಲ್ಲಾರು ಕೂಡ್ ಮಾಡೋದಾದ್ರ ಮಾಡ್ತೀವ್ರಿ. ಯಾಕಂದ್ರ ಈಗಂತೂ ಯಾರಿಗೂ ಟೈಮ್ ಇದೆಲ್ಲ ಅಷ್ಟು ಕೂಡ್ ಮಾಡಾಕ ಆಗ್ಲಿಲ್ರಿ. ಮಧ್ಯಾಹ್ನ ಏನಾರಿ ಅಷ್ಟು ಕೂಡ್. ಈಗ 2 ಗಂಟೆಗೆ ಮಗಳದ ಮೀಟಿಂಗ್ ಐತ್ರಿ, ಅಲ್ಲಿ ಹೋಗ್ಬೇಕು, ಅಲ್ಲಿ ಹೊಂಟೇನ್ರಿ. ನಮಸ್ಕಾರ ರೀ ಎಲ್ಲರಿಗೂ. ನಾನು ನಿಮ್ಮ ಚಂದನ ಸಂತೋಷ್ ಮಾತಾಡೋದ್ರಿ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದ್ರಿ ಅಂತ ಅನ್ಕೋತೀನಿ ರೀ. ನಾವು ಆರಾಮಾಗಿದ್ದೀವಿ ರೀ. ಸೊ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಸ್ಟಾರ್ಟ್ ಮಾಡೋಣ್ರಿ. ಇವತ್ತಿನ ಬ್ಲಾಗ್ ಏನೈತ್ರಿ, ಎಲ್ಲ ಮಕ್ಕಳೆಲ್ಲ ಸ್ಕೂಲಿಗೆ ಹೋದ್ಮೇಲೆ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ರಿ. ಯಾಕಂದ್ರೆ ಅವ್ರು ಇದ್ದಾಗ ಒಂದ್ಸರಿ ಹಿಂಗಾಗ್ತಿತ್ತಂದ್ರೆ ಅವ್ರು ಟೈಮ್ ಟು ಟೈಮ್ ಎಲ್ಲ ನಾಷ್ಟಾಕು ಮತ್ತು ಅಡುಗೆ ಎಲ್ಲ ಪ್ರಿಪೇರ್ ಆಗಬೇಕಾಗಿರ್ತೈತಲ್ರಿ. ಸೊ ಹಾಗಾಗಿ ನನಗೆ ಆ ಟೈಮ್ನಾಗ ಒಮ್ಮೆ ವಿಡಿಯೋ ಮಾಡೋದಾಗ್ತೈತೆ ರೀ. ಯಾಕಂದ್ರೆ ಒಂದೊಂದ್ಸರಿ ಜಲ್ದಿ ಎದ್ವಿ ಅಂದ್ರೆ ಸ್ವಲ್ಪ ಸ್ಲೋ ಆಗಿ ಎಲ್ಲ ಥರ ಮಾಡಿಕೊಂಡ್ರು ನಡಿತೈತಿ. ಲೇಟ್ ಆಗಿದ್ರೆ ಎಲ್ಲ ಕೆಲಸ ನನಗೆ ಬೀಳ್ತೈತಿ. ಸೊ ಆವಾಗ ನಾವು ಫಾಸ್ಟಾಗಿ ಕೆಲಸ ಮಾಡೋ ಹೊತ್ನಾಗ ವಿಡಿಯೋ ಮಾಡ್ಕೋತ ಮಾಡೋದು ಭಾಳ ಕಷ್ಟ ಆಗ್ತದೆ ರೀ. ಈ ಲೇಟಾಗಿ ಎದ್ದೀವಿ ಅಂದರೆ ಎಲ್ಲದಕ್ಕೂ ಪನಿಷ್ಮೆಂಟ್ ಸಿಕ್ಕಂಗೆ ರೀ. ಯಾಕಂದ್ರೆ ಎಲ್ಲ ಕೆಲಸ ಲೇಟ್ ಆಗ್ತೈತಿ, ಹಿಂದಿಂದ ಇವ್ರ ಕಡೆ ಬೇಯಿಸ್ಕೋದು ಆಗ್ತೈತೆ ರೀ. ಹಾಗಾಗಿ ಲೇಟಾಗಿ ಎದ್ದೀವಿ ಅಂದ್ರೆ ಬ್ಲಾಗ್ ಮಾಡ್ಲು ಬೇಡ ಅಂತ ಅಂದ್ಕೊಂಡು ಬಿಟ್ಟಿರ್ತೈತೆ ರೀ. ಹಿಂಗಾಗಿ ನಾನು 2 ದಿವಸ ಅದು ಬ್ಲಾಗ್ ಮಾಡ್ತಾಯಿದ್ದಿಲ್ಲ. ಸೊ ಇದ್ರೆ ಇರುವಲ್ದಾಕತ್ರಿ. ಸ್ವಲ್ಪ ಹೆಚ್ಚು ಕಡಿಮೆ ಹೇಳೋದ್ರಾಗ ತಡ ಆಗಿರ್ತೈತಿ, ಅದನ್ನು ದೊಡ್ಡ ಇಶ್ಯೂ ಮಾಡೋದು ಬೇಡ. ಸೊ ಹೆಂಗಿರ್ತೈತೋ ಹಂಗೆ ತೋರಿಸ್ಕೊಂಡು ವಿಡಿಯೋ ಮಾಡಿದ್ರೆ ಆಯ್ತು ಅಂತೇಳಿ ಸ್ಟಾರ್ಟ್ ಮಾಡೀನಿ ರೀ. ಈಗ ನಾನಿಲ್ಲಿ ಪೂಜೆ ಮಾಡತ್ತೇನೆ ರೀ, ದೇವ್ರ ಪೂಜೆ. ಸೊ ಈ ಪೂಜೆ ಮುಗಿದ ಬಳಿಕ ನನ್ನ ಕೆಲಸ ಅಂದ್ರೆ ಸ್ವಲ್ಪ ಭಾಂಡೆ ಎಲ್ಲ ಇದಾವೆ ರೀ. ಭಾಂಡೆ ತಿಕ್ಕೋದು ಮತ್ತು ಒಗ್ಯಾನ ಒಗೆಯೋದು ಇವೆಲ್ಲ ಕೆಲಸ ಅದಾವೆ ರೀ. ಫಸ್ಟ್ ಪೂಜೆ ಮುಗಿಸ್ಕೊಂಡು ನಾಷ್ಟ ಮುಗಿಸ್ಕೊಂಡು ಆಮೇಲೆ ಆ ಕೆಲ್ಸಕ್ಕೆ ಹತ್ತಿದ್ರೆ ಆಯ್ತು ಅಂತೇಳಿ ಫಸ್ಟ್ ಜಳಕ ಮಾಡಿ ಬಂದಾಕೆನ ಪೂಜೆ ಮಾಡತ್ತೇನೆ ರೀ. ಇಲ್ಲೇ ಹೊರಸಲ್ ಪೂಜೆ ಏನೈತಿ ಮುಂಜಾನೆ ಮಾಡಿಬಿಟ್ಟಿರ್ತೀನಿ ರೀ. ಆಮೇಲೆ ಜಳಕ ಮಾಡಿದ ತಕ್ಷಣ ದೇವ್ರ ಪೂಜೆ ಮುಗಿಸ್ಕೊಂಡು ನಂದು ಡೈಲಿ ರುಟೀನನ್ನ ಸ್ಟಾರ್ಟ್ ಮಾಡ್ಕೋತೀನಿ ರೀ. ಅವರು ಮಕ್ಕಳೆಲ್ಲ ನಾವು ಜಲ್ದಿ ಎದ್ದಾಗ ಅವ್ರನ್ನೂ ಎಬ್ಬಿಸಿ ಮಾಡಿಸಿದ್ವಿ ಅಂದ್ರೆ ಅವರು ಎಲ್ಲ ಪೂಜೆ ಎಲ್ಲ ಮುಗಿಸಿ ಮತ್ತು ಅವ್ರವ್ರ ಕೆಲಸ ಅಂದ್ರೆ ಕಸ ಹುಡುಗೋದು ಪೂಜೆ ಮಾಡೋದು ಅವ್ರವ್ರ ಡ್ಯೂಟಿ ಹಾಕ್ಕೊಂಡಾರ್ರಿ. ಬಟ್ ಲೇಟ್ ಆಗಿದ್ರೆ ಅಂದ್ರೆ ಪಾಪ ಅವ್ರಿಗೆ ಸ್ಕೂಲಿಗೆ ಹೋಗಕ್ಕೆ ಟೈಮ್ ಆಗ್ತೈತೆ ಅಂತ ಯಾಕಂದ್ರೆ ಅವರು ಮಾಡಿ ಹೋಗೋದಿಲ್ಲ. ಹಿಂದಿಂದ ಇವೆಲ್ಲ ಕೆಲಸ ನನಗೆ ಬಿದ್ದು ಅಂದ್ರೆ ಹೆವಿ ಆಗ್ತದೆ ರೀ. ಮತ್ತು ನಾವು ನೈಟ್ ಹೆಚ್ಚು ಕಡಿಮೆ ಮನ್ಕೋದು 10:30 11 ತನಕ ಆಗ್ತದೆ ರೀ. ಮತ್ತು ಮುಂಜಾನೆ 5 ಗಂಟೆಗೆ ಅಂದ್ರೆ ಅಲಾರಾಮ್ ಹಚ್ಚಿರ್ತೇನೆ ರೀ. ಹೇಳ್ತೇನೆ ಕರೆಕ್ಟಾಗಿ, ಬಟ್ ಒಂದೊಂದು ದಿನ ಲೇಟ್ ಆಗ್ತದೆ ರೀ. ಸೊ ಹಾಗಾಗಿ ಅವತ್ತಿನ ಕೆಲಸ ಎಲ್ಲ ಲೇಟ್ ಹಾಕವ್ರಿ. ನಾಷ್ಟ ಮಾಡೋಣ ಬರ್ರಿ ಎಲ್ಲರೂ. ಇವತ್ತಿಂದು ಮುಂಜಾನೆನ ಬ್ಲಾಗ್ ಮಾಡ್ಬೇಕು ಅಂದ್ಕೊಂಡಿನಿ. ಮುಂಜಾನೆ ಕೆಲಸ ಹೆಂಗಿರ್ತೈತೆ ಅಂದ್ರೆ 1 ನಿಮಿಷನೂ ಎದಕ್ಕೂ ಸೌಡ್ ಇರಂಗಿಲ್ಲ ರೀ. ಯಾಕಂದ್ರೆ ಅವರೆಲ್ಲ ಡಬ್ಬಿ ಕಟ್ಕೊಂಡು ಸ್ಕೂಲಿಗೆ ಹೋಗುತ್ತಾನೆ ಅಂದ್ರೆ ನನಗೆ ಕಂಟಿನ್ಯೂಸ್ ಕೆಲಸ ಇರ್ತದೆ. ಆ ಟೈಮ್ನಾಗ ಮೊಬೈಲ್ನ ವಿಡಿಯೋ ಮಾಡ್ಕೊತ ಕೆಲಸ ಮಾಡಿನಂದ್ರೆ ಅವ್ರಿಗೆ ಲೇಟ್ ಆಗ್ತೈತಿ. ಸೊ ಹಾಗಾಗಿ ಆಮೇಲೆ ಅವ್ರು ಹೋದ್ಮೇಲೆ ಸ್ಟಾರ್ಟ್ ಮಾಡ್ಕೊಂಡ್ರೆ ಆಯ್ತು ಅಂತ ಹೇಳಿ ಸ್ಟಾರ್ಟ್ ಮಾಡೀನಿ ರೀ. ಈಗ ನಾಷ್ಟ ಮಾಡಕತ್ತೇನೆ ರೀ. ಇವತ್ತು ಮಾಡಿದ್ದು ಬಟಾಣಿ ಕಾಳು ನೆನೆಸಿಟ್ಟಿರ್ತಾರಲ್ಲ ರೀ, ಅದನ್ನ ಹಾಕಿ ರೈಸ್ ಮಾಡೀನಿ ರೀ. ಮಟರ್ ರೈಸ್ ಅಂತಾರೆ ರೀ ಜಾಸ್ತಿ ಇದಕ್ಕೆ. ಪನ್ನೀರ ಮತ್ತು ಗೋಡಂಬಿ ಎಲ್ಲ ಹಾಕ್ಕೊಂಡೇನಿ ರೀ. ಮಸ್ತಾಗಿತ್ತು ರೈಸ. ಈ ರೆಸಿಪಿ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡೀನಿ, ಬಟ್ ಆಗಲಿಲ್ಲ ರೀ. ನೆಕ್ಸ್ಟ್ ಯಾವಾಗಾದರೂ ಶೇರ್ ಮಾಡ್ಕೋತೀನಿ ರೀ. ಸ್ವಲ್ಪ ಫ್ರೀ ಟೈಮ್ ಅಂದರೆ ನನಗೆ ವಿಡಿಯೋ ಮಾಡೋಕೆ ಅನುಕೂಲ, ಒಂದು ಸ್ವಲ್ಪ ಟೈಮ್ ಇತ್ತಂದ್ರೆ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ರೀ. ಇಲ್ಲಾಂದ್ರೆ ವಿಡಿಯೋ ಮಾಡ್ಕೋತ ಅಡುಗೆ ಮಾಡೋದು ಭಾಳ ಕಷ್ಟ ಆಗ್ತೈತಿ. ಸೊ ತೋರ್ಸೋಕೆ ಆಗೋದಿಲ್ಲ ರೀ ಹಂಗೆ. ಇವತ್ತಿನ ಡೇ ಇನ್ನು ಎಲ್ಲರೂ ಹೋಗ್ಯಾರ ರೀ. ಅವರು ಸ್ಕೂಲಿಗೆ ಹೋಗ್ಯಾರು. ಯಜಮಾನ್ರು ಇಲ್ಲಿ ಟೀ ಕುಡಿಯತ್ತಾರೆ ರೀ. ಅವರು ಇನ್ನು ನಾಷ್ಟ ಎಲ್ಲ ಮುಗಿಸ್ಕೊಂಡು ಇನ್ನು ಹೋಗೋರದಾರ ಅವ್ರ ಶಾಪಿಗೆ. ನಾನು ಇನ್ಮೇಲೆ ನನ್ನ ಕೆಲಸಗಳನ್ನೆಲ್ಲ ಈ ವ್ಲಾಗ್ನಾಗ ಶೇರ್ ಮಾಡ್ತೇನೆ ರೀ. ಈಗೆಲ್ಲ ನಾಷ್ಟ ಮಾಡಿದ್ದು ಅವ್ರು ಕಟ್ಕೊಂಡು ಹೋಗಿದ್ದು ಅಂದರೆ ಡಬ್ಬಿ ಎಲ್ಲ ಕಟ್ಕೊಂಡು ಹೋದ್ರಿ. ಸೊ ಹಿಂಗಾಗಿ ಇನ್ನೂ ಎಲ್ಲ ಭಾಂಡೆ ಎಲ್ಲ ತೊಳೆದೈತಿ, ಇನ್ನು ಹಿಂಗದವ್ರಿ ಇವು. ಸೊ ಇನ್ನೊಂದು ಸ್ವಲ್ಪ ಎಲ್ಲ ಇನ್ನೂ ಕ್ಲೀನ್ ಮಾಡ್ಬೇಕ್ರಿ. ಇನ್ನು ಕ್ಲೀನ್ ಮಾಡ್ತೀನಿ. ಈ ಫಸ್ಟ್ ಕೆಲಸ ಏನಪ್ಪ ಅಂತಂದ್ರೆ ಇದು ಬಟ್ಟೆ ಎಲ್ಲ ತೋರಿಸಿಟ್ಟೇನೆ ರೀ ಸಾಬೂನು ಪುಡಿ ಒಳಗೆ ಹಾಕಿ ಅವನು ಒಗೆದಿಟ್ಟು ಆಮೇಲೆ ಭಾಂಡೆ ಎಲ್ಲ ತೊಳೆದು ಮತ್ತು ಮಧ್ಯಾಹ್ನದ ಅಡುಗೆ ಏನಾರ ಪ್ರಿಪ್ರೇಷನ್ ಮಾಡ್ತೀನಿ ರೀ. ಸೊ ಫಸ್ಟಿಗೆ ಒಗ್ಯಾನ ಮಾಡಿ ಬರ್ತೀನಿ ರೀ. ಈಗ ಇದೆಲ್ಲ ಅಡುಗೆ ಮನೆ ಸ್ವಚ್ಛ ಮಾಡ್ಕೊಂಡೇನಿ ರೀ. ಇಲ್ಲಿ ಭಾಂಡೆ ಏನು ತೋರಿಸಿನಿ ಅವನ್ನೆಲ್ಲ ತಿಕ್ಕೊನಿ. ಭಾಂಡೆ ಯಾಕೆ ತೋರಿಸ್ಲಿಲ್ಲ ಅಂತಂದ್ರೆ ಅದು ಹೇಳಿನಲ್ಲ ರೀ, ಜಳಕದ ರೂಮ್ನಾಗೆಲ್ಲ ತಿಕ್ಕೋದಾಗಿತ್ತು ಅಂಥೇಳಿ. ಸೊ ಹಾಗಾಗಿ
ಅದನ್ನೇನು ತೋರ್ಸೋದು ಬೇಡ ಅಂಥೇಳಿ ತೋರಿಸ್ಲೇನು ರೀ. ಇಲ್ಲ ಅದಾವ ನೋಡ್ರಿ, ಸ್ವಲ್ಪ ನೀರು ಹೋಗಲಿ ಅಂತ ಹೇಳ್ಕಂಡು ಇಲ್ಲಿ ಇಟ್ಟೇನ್ರಿ ಅವನ್ನ. ಇದಕ್ಕೆ ಆಕೆ ಸ್ಕೂಲಿಗೆ ಹೋಗೋದೈತ್ರಿ, ಆಕೆಗೆ ಡಬ್ಬಿ ಕೊಡೋದೈತಿ ದೊಡ್ಡಕ್ಕಿ ಮಗಳು. ಆಕೆಗೆ ಮುಂಜಾನೆ ಸ್ವಲ್ಪ ಅದು 6 ತನ ನಿಲ್ಲ ಅಂದ್ರೆ ಆಕೆಗೆ ಟೈಮ್ ಆಗಿತ್ತು, ಹಂಗೆ ಹೋದ್ರಿ. ಸೊ ಹಾಗಾಗಿ ಈಗ ಆಕೆಗೆ ಡಬ್ಬಿ ಓದ್ಕೊಡ್ತೀನಿ ರೀ. 12 ಗಂಟೆ ಆಗೈತಿ, ಆಕೆದು 1 ಗಂಟೆಗೆ ಬಿಡ್ತೈತೆ ರೀ. ಸೊ ಹೋಗಿ ಅಲ್ಲಿ ಇಟ್ಬಿಡ್ತೇನೆ ರೀ, ಆಕೆ ತೊಗೊತಾಳು. ಇನ್ನು ಅದು ಆಕೆ ಕೊಟ್ಟು ಬಂದಮೇಲೆ ಸ್ವಲ್ಪ ಅಡುಗೆ ಮಾಡ್ಕೋಬೇಕು ಅನ್ಕೊಂಡೇನಿ ರೀ. ಏನು ಮಾಡ್ದಂದ್ರೆ ರೊಟ್ಟಿ ಮಾಡಬೇಕು ಅಂದ್ಕೊಂಡೇನಿ ರೀ. ಅವ್ರಿಗೊಂದೆರಡು ನನಗೊಂದೆರಡು ರೊಟ್ಟಿ ಮಾಡೋದ್ರಿ. ಆಮೇಲೆ ಸ್ವಲ್ಪ ಏನಾರ ಮೊಸರು ಐತ್ರಿ, ಫ್ರೆಶ್ ಮೊಸರು ನಿನ್ನೆ ಹೆಪ್ಪು ಹಾಕೀನಿ. ಮೊಸರು ಮತ್ತು ಅಗಶಿ ಚಟ್ನಿ ಐತ್ರಿ. ಅಗಶಿ ಚಟ್ನಿ ಅಂದ್ರೆ ಈ ಕಾಳು ನಿಮಗೆ ಗೊತ್ತಾಗ್ತದೆ ಇಲ್ಲ ಎಲ್ಲ ಹೆಚ್ಚು ಕಡಿಮೆ ಗೊತ್ತಾಗ್ತದೆ ಬಿಡ್ರಿ. ಅದು ಮತ್ತು ಮೊಸರು ಸ್ವಲ್ಪ ಏನ್ರಿ ಆದರೂ ಪಲ್ಯ ಮಾಡ್ಕೋತೀನಿ ರೀ. ರೈಸ್ ಅಂತೂ ಮುಂಜಾನೆ ತಿಂದೀವಿ. ಆ್ಯಕ್ಚುಲಿ ರೈಸ್ ಹೆಂಗೈತೆ ಅಂದ್ರೆ ಯಜಮಾನ್ರಿಗೆ ಭಾಳ ಇಷ್ಟ ರೀ. ಅವರು ಏನ ತಿಂದರೂ ಮ್ಯಾಲೆ ಒಂದು ಸ್ವಲ್ಪ ರೈಸ್ ಬೇಕನ ನೋಡೋಣ ರೈಸ್ ಮಾಡಿದವ್ರು ಮಾಡ್ತೀನಿ. ಯಾಕಂದ್ರೆ ನಾನು ಬೆಳಗ್ಗೆ ಮಾಡೀನಿ, ಅದಕ್ಕೆ ಈಗ ಮಾಡೋದು ಬೇಡ ಅನ್ನೋ ವಿಚಾರ ಐತ್ರಿ. ರೊಟ್ಟಿ ಪಲ್ಯ ಅಷ್ಟೇ ಮಾಡ್ಕೊಂಡ್ಬಿಡ್ಬೇಕಂತ ಯಾಕಂದ್ರೆ ಮೊದಲು ಆಕೆಗೆ ಡಬ್ಬಿ ಕೊಟ್ಟು ಬರ್ತೇನೆ ರೀ. ಕೊಟ್ಟು ಬರ್ಬೇಕಾದ್ರೆ ಅವ್ರಿಗೆ ಏನಾರು ಒಂದು ಫ್ರೂಟ್ ತೊಗೊಂಬರ್ಬೇಕು ಅನ್ನೋದೈತಿ. ಫ್ರೂಟ್ಸ್ ತೊಗೊಂಬಂದು ಅಂದ್ರೆ ಸಂಜೆಗೆ ಅವ್ರಿಗೆ ತಿನ್ನೋಕ್ಕಾಗ್ತದೆ ರೀ. ತಿಂದ್ಬಿಟ್ಟು ಅವ್ರ ಕ್ಲಾಸಿಗೆಲ್ಲ ಹೋಗ್ತಾರೆ ರೀ. ಮತ್ತು ಆಮೇಲೆ ನಮ್ದಿಷ್ಟು ಊಟ ಆಗ್ತದೆ ರೀ. ರೊಟ್ಟಿ ಮಾಡ್ಬೇಕಂತ ಏನಲ್ರಿ, ಅದನ್ನು ಮಾಡಿಕೊಂಡು ನಮ್ದು ಮಧ್ಯಾಹ್ನದ ಊಟ ಮುಗಿಸ್ಕೊತೀನಿ ರೀ. ಆ್ಯಕ್ಚುಲಿ ಇವತ್ತು ಮಧ್ಯಾಹ್ನದಾಗ ಅವರು ರೀಲ್ಸ್ ಮಾಡೋಣ ಅಂತ ಹೇಳ್ಯಾರ. ಒಂದೆರಡು ಯಾವುದೇ ನೋಡಿಟ್ಕೊ ಬಂದ್ಮೇಲೆ ಮಾಡೋಣ ಅಂತೇಳಿ ಒಂದು ಅರ್ಧ ತಾಸು ರೆಸ್ಟ್ ಮಾಡ್ಕೊಂಡು ಮಾಡೋಣ. ಅವ್ರು ಬರುತ್ತಕ್ಕ ಅಂದ್ರೆ ಒಂದೆರಡು ರೀಲ್ಸ್ ಮಾಡ್ಕೊಂಡು ಅಂತಂದಾರು. ಸೊ ಹಂಗಾಗಿ ಇಷ್ಟ ಪ್ಲ್ಯಾನ್ ಐತ್ರಿ. ಆ್ಯಕ್ಚುಲಿ ಕೆಲಸ ಭಾಳ ಐತಿ. ಇವ್ರ ಕಬರ್ಡ್ ಐತಿ ಎಲ್ಲ ಭಾಳ ಕಾಡಿ ಆಗ ಅವ್ರ ಡ್ರೆಸ್ ಅತಿ ನೀಟ್ ಇಟ್ಕೊಂಡೇ ಇಲ್ರಿ. ಯಾಕಂದ್ರೆ ಅವ್ರಿಗೆ ತೊಗೋದು ಹೋಗೋದು, ಸಾಲಿಗೆ ಹೋಗೋದು, ಕ್ಲಾಸಿಗೆ ಹೋಗೋದು, ಬಂದು ಹೋಮ್ವರ್ಕ್ ಮಾಡೋದು ಬರೀ ಇಷ್ಟ ಟೈಮ್ ಸಿಗತ್ತೈತಿ. ಸೊ ಹಿಂಗಾಗಿ ಅವರಿಗೆ ಅವರು ಕಬರ್ಡ್ ಅತಿ ನೀಟಾಗಿ ಇಟ್ಕೊಳಕ್ಕೆ ಆಗಿಲ್ರಿ. ಸೊ ನಾರೇ ಚೆಂದಂಗೆ ಇಡ್ಬೇಕಂತ ಯಾಕಂದ್ರೆ ವಿಚಾರ ಮಾಡೀನಿ. ಇವತ್ತೇನು ಟೈಮ್ ಸಿಗ್ತದೆ ಇಲ್ಲೋ. ಸೊ ಇದೇ ಶೆಡ್ಯೂಲ್ ಆಗಿಬಿಟ್ಟೈತೆ ರೀ. ಇನ್ನು ಯಾಕಂದ್ರೆ ಮುಂಜಾನೆ ಅಡುಗೆ ಮುಗಿಸಿನಂದ್ರೆ ಈಗ ಬೇರೆ ಏನಾರು ಕೆಲಸ ಮಾಡ್ಬೋದಾಗಿತ್ತು. ಇವತ್ತು ಅಡುಗೆ ಎಲ್ಲ ಪೆಂಡಿಂಗ್ ಐತ್ರಿ. ಆ್ಯಕ್ಚುಲಿ ಅಡುಗೆ ಯಾಕೇನೋ ಪೆಂಡಿಂಗ್ ಉಳಿದು ಬಿಡ್ತೈತೆ ರೀ. ಒಂದೊಂದು ದಿನ ಎಲ್ಲ ಮುಂಜಾನೆ ಮುಗಿಸ್ಬಿಡ್ತೇನೆ. ಬಟ್ ಹೆಚ್ಚು ಯಾವಾಗಾರು ಒಂದೊಂದು ದಿನ ಅಷ್ಟು ಬೆಳಗ್ಗೆ ಎಲ್ಲ ಊಟ ಆತು ನಾಷ್ಟ ಆತು ಎಲ್ಲ ಮುಗಿಸ್ಬಿಟ್ಟಿರ್ತೀನಿ ರೀ. ಹೆಚ್ಚು ಬರೀ ಮಧ್ಯಾಹ್ನದಾಗ ಮಾಡೋದು ಇಟ್ಕೊಂಡಿರ್ತಾನೋ. ಸ್ವಲ್ಪ ಅವ್ರಿಗೆ ಬಿಸಿದು ತಿಂದು ರೂಢಿ ಐತಿ. ಮತ್ತು ನಾ ಯಾವಾಗಾರ ಮಾಡಿಟ್ನಿ ಅಂದ್ರೆ ಅವ್ರಿಗೆ ತಿನ್ನಕ್ಕೆ ಇಷ್ಟ ಆಗೋದಿಲ್ಲ ಅಂತ ಹೇಳ್ಕಂದು ಸ್ವಲ್ಪ ಮಧ್ಯಾಹ್ನದಾಗ ಮಾಡ್ಕೊಂಡ್ಬಿಡ್ತೀನಿ ರೀ. ಏನು ಭಾಳ ಇರಂಗಿಲ್ಲ ಅವ್ರಿಗೆ, ನಂಗೆ ಒಂದು ಸ್ವಲ್ಪ ಮಾಡೋದು ಇರ್ತೈತಿ. ಮತ್ತು ಈವ್ನಿಂಗನೂ ಮಾಡೋದೇ ಇರ್ತೈತೆ ರೀ ಬಿಸಿದು. ಮಕ್ಳಿಗೆ ಬೇಕಾಗ್ತೈತಿ ಮತ್ತು ಅವ್ರಿಗೆ ಡಬ್ಬಿ. ಸೊ ಹೆಂಗಾಗೈತೆ ಅಂದ್ರೆ ಬೇರೆ ಯಾವ್ದಾರ ಎಕ್ಸ್ಟ್ರಾ ಟೈಮ್ ಅಂದ್ರೆ ನನಗೆ ಅಂದ್ರೆ ಪಿಕೋ ಪಾಲ್ ಹೊಲಿದು ಇದೆಲ್ಲ ಮಾಡ್ತೀನಿ ರೀ. ಸೊ ಅದಕ್ಕೆ ಟೈಮ್ ತೆಗಿಬೇಕಂದ್ರೆ ಭಾಳ ಗುದ್ದಾಡ್ಬೇಕ್ರಿ ನಾನು. ಅಂದಾಗ ನಂಗೆ ಟೈಮ್ ಸಿಗ್ತೈತಿ. ಮತ್ತು ಇಲ್ಲಾಂದ್ರೆ ಸ್ವಲ್ಪ ಎಡಿಟಿಂಗ್ ಎಲ್ಲ ಇರ್ತೈತಿ, ಅದನ್ನು ಮಾಡೋಕ್ಕೂ ನಂಗೆ ಟೈಮ್ ಬೇಕಾಗ್ತೈತಿ. ರಾತ್ರಿ ಎಡಿಟಿಂಗ್ ಮಾಡಬೇಕು 9 ನಂತರ ಅಂತ ಹೇಳಿ ಅನ್ಕೊಂಡಿರ್ತೀನಿ. 9 ಮುಂದೆ ನನಗೆ ಫುಲ್ ನಿದ್ದೆ ಬಂದುಬಿಡ್ತಾವ್ರಿ. ಎಲ್ಲಿ ಮೊಬೈಲ್ ಹಿಡ್ಕೊಂಡು ಕೂತಿರ್ತೀನಿ. ಸೊ ಭಾಳ ತನ ಎಚ್ಚರಿದ್ದು ರೂಢಿ ಇಲ್ಲ. ಈಗ ಒಂದು ಸ್ವಲ್ಪ ಟ್ರೈ ಮಾಡತ್ತೇನೆ 10-10:30 ತನ ಎಚ್ಚರಿದ್ದು ಸ್ವಲ್ಪ ಎಡಿಟಿಂಗ್ ಅತಿ ಏನ್ರಿ ಇದ್ರೆ ಮಾಡ್ಕೊಳತ್ತೇನೆ ರೀ. ಮತ್ತು ಈಗ ಮೊದ್ಲು ಆಕೆಗೆ ಡಬ್ಬಿ ಕೊಟ್ಟು ಬರ್ತೀನಿ ರೀ. ಆಮೇಲೆ ಮತ್ತೆ ಏನೇನು ಮಾಡ್ತೀನಿ ಅನ್ನೋದನ್ನು ತೋರಿಸ್ತೇನೆ ರೀ. ಆಕೆ ಹೋಗುತಕ್ಕ ಅಂದ್ರೆ ರೆಡಿ ಆಗಿತ್ತು ರೀ. ಬಟ್ ಬಿಸಿ ಇತ್ತು. ಬಿಸಿದ ತೊಗೊಂಡು ಹೋದ್ರೆ ಮಧ್ಯಾಹ್ನ ಕಣ್ಗುಡ್ದು ಅದು ಬಿಸಿದ ಕಟ್ಕೊಂಡು ಹೋದಾಗ ಸ್ಮೆಲ್ ಆಗ್ತೈತಿ. ಸೊ ಹಂಗಾಗಿ ಬೇಡಮ್ಮ ನಾನು ಆರಿಸಿಟ್ಟು ತೊಗೊಂಡು ಬರ್ತೀನಿ ಅಂತ ಯಾಕಂದ್ರೆ ನಂದಿನ ಹಂಗೆ ಹೋಗಿಡ್ರಿ ಆಕಿ. ಈಗ ರೆಡಿ ಆಗ್ಯಾನ್ರಿ. ಆಕೆ ಟಿಫಿನ್ ಕೊಟ್ಟು ಬರ್ತೀನಿ. ಬರ್ಬೇಕಾದ್ರೆ ಏನಾರು ತೊಗೋಬೇಕು ಅನ್ನೋದೈತಿ. ಫ್ರೂಟ್ಸ್ ಅವ್ರಿಗೆ ಸಂಜೆ ಮನೆ ತಿನ್ನಕ್ಕೆ ನೋಡ್ತೀನಿ ರೀ. ತೊಗೋಬೇಕನ್ನಿಸ್ತು ಅಂದ್ರೆ ತೊಗೋತೀನಿ. ಅಲ್ಲಿ ಅಂದ್ರೆ ಅಷ್ಟೆಲ್ಲ ಮಾರ್ಕೆಟ್ನಾಗ ಹೋಗಂಗಿಲ್ಲ ರೀ. ಇದು ಹೊರಗೈತಿ. ಸೊ ಆ ಕಡೆ ಕೊಟ್ಟು ಮಾರ್ಕೆಟಿಗೆ ಹೋಗ್ಬೇಕು. ಬಿಸಿಲು ಒಂದು ಭಾಳ ಐತ್ರಿ. ಹೋಗ್ಬೇಕು ಅನ್ಸಿದ್ರೆ ಹೋಗ್ತೀನೋ, ಇಲ್ಲಾಂದ್ರೆ ಆಕೆ ಟಿಫಿನ್ ಕೊಟ್ಟು ಬಂದುಬಿಡ್ತೀನಿ ರೀ. ಈ ಹೊರಗಡೆ ಹೋಗಿ ವಿಡಿಯೋ ಮಾಡ್ಬೇಕಂದ್ರೆ ನನಗೆ ಏನಾಕತ್ತೋ ಗೊತ್ತಿಲ್ಲ ರೀ. ಒಟ್ಟ ಧೈರ್ಯನೇ ಬರೋದಿಲ್ಲ. ಹಿಂಗಾಗಿ ಏನು ಮಾಡೋದು ಬಿಡಪ್ಪ, ಯಾರು ಏನರ ಅನ್ಕೊಂಡಾರ ಅಂತ ಹೇಳ್ಕರಂದು ಅದನ್ನು ವಿಡಿಯೋನ ಮಾಡಕ್ಕೆ ಹೋಗುದಿಲ್ಲ ರೀ. ಇದೋ ಒಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟೈತೆ ರೀ ನನಗೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈಗ ಹೋಗಿ ಬನ್ರಿ. ಹಾಕಿದ ಡಬ್ಬಿ ಕೊಟ್ಟು ಈಗ ಮನೆಗೆ ಬನ್ರಿ. ಸ್ವಲ್ಪ ಹಣ್ಣು ತರ್ಬೇಕಂತ ಅನ್ಕೊಂಡಿದ್ನಲ್ಲ, ಒಂದೇ ಥರ ಹಣ್ಣು ತೊಗೊಂಬನ್ರಿ. ಯಾಕಂದ್ರೆ ನಾನು ಭಾಳ ಅಮೌಂಟ್ ಓದಿದ್ದಿಲ್ಲ. ಸೊ ಎಲ್ಲ ಕಾಸ್ಟ್ಲಿ ಅದಾವ್ರಿಪ್ಪ. ಹಣ್ಣು ಯಾವ ಸೊಯ್ ಇಲ್ಲ. ಜಾಸ್ತಿ ಹೆಚ್ಚಾನೆ ಸೀರೆ ತರ್ತಿರ್ತಲ್ಲ, ನಾ ಯಾವಾಗಾರ ಒಂದು ತರ್ತೇನೆ ರೀ. ಒಂದು ಅರ್ಧ kg ಅಷ್ಟೇ ತೊಗೊಂಬನ್ರಿ. ನಾನು ಮೋಸಂಬಿ ಅಲ್ರಿ, ಸಂತ್ರಿ ತೊಗೊಂಡಿವಿ. ಅದು ತೊಗೊಂಬಂದ ಅಂದ್ರೆ ದಿವಸ ಒಂದು ಯಾವ್ದಾರ ಒಂದು ಹಣ್ಣು ಆದ್ರೆ ಅವ್ರಿಗೂ ತಿಂದು ಹೋಗಕ್ಕೆ ಅನುಕೂಲ ಆಗ್ತೈತಿ. ಹೆಚ್ಚು ಅವ್ರು ಸೇಬು ಹಣ್ಣು ಅತಿ ಯಾವುದೂ ತಿನ್ನಂಗಿಲ್ಲ ರೀ. ಸ್ವಲ್ಪ ಡಿಫ್ರೆಂಟ್ ಏನಾರ ಹಣ್ಣು ಇದ್ರೆ ಅಷ್ಟೇ ತಿಂತಾರೆ, ಇಲ್ಲಾಂದ್ರೆ ತಿನ್ನಂಗಿಲ್ಲ ರೀ. ರೆಗ್ಯುಲರ್ ಆಗಿರೋ ಬಾಳೆಹಣ್ಣು ಹಿಂಗೆಲ್ಲ ಒಟ್ಟು ಮುಟ್ಟಂಗ ಇಲ್ರಿ. ಅವ್ನು ಅಲ್ಲಿ ಇವನು ಅಲ್ಲಿ ಅಂತೇಳಿ ಭಾಳ ಇದು ಮಾಡ್ತಾರೆ. ಹಾಗಾಗಿ ಏನು ಮಾಡ್ತಾರೆ, ಸಂಜೆಗೆ ಬರೀ ಚಹಾ ಕುಡಿಯಾಕತ್ತಾರೆ. ಈ ಚಹಾ ಕುಡಿ ಹ್ಯಾಬಿಟ್ ಬಿಡಿಸ್ಬೇಕು ಅನ್ನೋದೈತ್ರಿ ಒಟ್ಟು. ಯಾಕಂದ್ರೆ ಈ ಚಹಾ ಕುಡಿದ್ರಿಂದ ಅವ್ರಿಗೇನು ಹೆಲ್ತಿಗಂತೂ ಏನೂ ಯೂಸ್ ಇಲ್ಲ. ನಾವು ಮನ್ಯಾಗ ತಿಳಿದು ಅವರಿಗೆ ಚಹಾ ಕುಡಿಸೋದು ತಪ್ಪಂತ ಅನಿಸ್ತೈತಿ. ನಾನು ಸಣ್ಣಾಗಿದ್ದಾಗ ಒಟ್ಟು ಅವ್ರಿಗೆ ಚಹಾ ಕುಡ್ತಿದ್ದಿಲ್ಲ ರೀ. ಈಗ ಬರ್ಬರ್ದವ್ರು ಏನು ಮಾಡಕತ್ರು, ನಾನು ಇವರಪ್ಪ ಕುಡಿತಿದ್ವಲ್ರಿ. ಸೊ ಹಂಗಾಗಿ ಅವ್ರು ನೀವಾದ್ರೂ ಕುಡಿತೀರಿ, ನಮ್ಗೆ ಕೊಡಂಗಿಲ್ಲ ಅಂತ ಹೇಳಿ ಜಗಳ ಮಾಡಕತ್ರು. ಇಲ್ಲಿ ಬಿಡು ಒಂದು ಟೈಮ್ ಕುಡಿಬಾರಕಂತ ಹೇಳಿ ಬಿಟ್ರೆ
ಅವರು ನಾವು ಯಾವಾಗ ಮಾಡ್ತೀವಿ ಅವಾಗ ಕುಡಿಯಾಕ ಗಂಟು ಬಿದ್ದ ಹೀಗಾಗಿ ಅವ್ರಿಗೆ ಬಿಡಿಸ್ಬೇಕು ಏನಾರು ಒಂದು ಆ ಟೈಮ್ಗೆ ಅವ್ರಿಗೆ ಚಾ ಬೇಕು ಆ ಟೈಮ್ ಬೇರೆ ಏನಾರ ಮಾಡ್ಬೇಕಂತ ಹೇಕರಿಂದ ಟ್ರೈ ಮಾಡಕತ್ತೇನೆ ರೀ. ಅಂದ್ರೆ ಮೊದಲಂದ್ರೂ ಕುಡಿಯತ್ತಿದ್ದಿಲ್ಲ, ಈಗೀಗ ಸ್ಟಾರ್ಟ್ ಮಾಡ್ಯಾರ ಬಿಡ್ಬೋದು ಅನ್ನೋ ನಂಬಿಕೆ ಐತಿ. ಯಾವಾಗಾರ ಒಂದು ಸ್ವಲ್ಪ ಅಂದ್ರೆ ಒಮ್ಮೆನೂ ಬಿಡಿಸ್ತೀವಿ, ಒಮ್ಮೆ ಬಿಡಂಗಿಲ್ಲ ಅಂತ ಅಂದಿವಿ ಅಂದ್ರೆ ಬಿಡಂಗಿಲ್ಲ ರೀ ಮಕ್ಕಳು, ತೀರೋ ಹಠ ಮಾಡ್ತಾರೆ ಅವ್ರ. ಸ್ವಲ್ಪ ಬಿಡಿಸ್ಬೇಕು ಅನ್ನೋದೈತಿ. ಮತ್ತು ಯಾವ್ದಾರ ಹಣ್ಣು ಹತ್ತಿತ್ತು ಅಂದು ಅದ್ರದ್ದು ರೂಢಿ ಮಾಡಿದ್ವಿ ಅಂದ್ರೆ ಚಲೋ, ಇಲ್ಲಾಂದ್ರೆ ಬರೀ ಅದನ್ನ ಕೊಟ್ಟಿವಿ ಅಂದ್ರೆ ಅವ್ರ ಹೆಲ್ತ್ ಅಂತೂ ಹಾಳಾಗ್ತೈತೆ ಅನ್ನೋದು 100% ರೀ. ಇಲ್ಲೇ 2 ಲೀಟ್ರ್ ಹಾಲು ತೊಗೊಂಬಂದೇನಿ ರೀ. ಇದ್ರಾಗ ಸಂತ್ರಿ ತೊಗೊಂಬಂದೇನಿ ರೀ, ತೋರಿಸ್ತಿಂದಪ್ರೆ ಸಣ್ಣ ಅದಾವ್ರಿ ಇದು ಸಂತ್ರಿ. ಮತ್ತು ಇವು ಟೇಸ್ಟ್ ಇರ್ತಾವ್ರಿ, ಮೋಸಂಬಿಗಿಂತ ಇವು ಸ್ವಲ್ಪ ಟೇಸ್ಟ್ ಇರ್ತಾವೆ. ಸೊ ಹಂಗಾಗಿ ಇವನ್ನ ಜಾಸ್ತಿ ತೊಗೊಂಬರ್ತೇನೆ ರೀ. ಮೋಸಂಬಿ ಅವು ಒಂದು ಸ್ವಲ್ಪ ಹುಳಿ ಜಾಸ್ತಿ, ಆ್ಯಕ್ಚುಲಿ ಅದನ್ನು ತಿನ್ನಬೇಕು, ಬಟ್ ಅದಕ್ಕಿಂತ ಇದು ಸ್ವಲ್ಪ ಹೆಸ್ ತಿಂತಾರೆ ರೀ. ಮತ್ತು ಇದು ಸುಲಿಲಾಕು ಈಸಿ ಐತೆ ಅವರಿಗೆ. ಸೊ ಹಂಗಾಗಿ ಇವತ್ತಿನ ಡೇ ಇದನ್ನ ತಿನ್ವಾರಕತ್ತ ಸ್ಕೂಲಿಂದ ಬಂದಂತ ಹೇಗಂತ ವಿಚಾರ ಮಾಡೀನಿ ರೀ. ಈಗ ಹಾಲು ಕಾಯಿಸಿ ಒಂದು ಏನು ಮಾಡಲಿ ಅಂತ ವಿಚಾರ ಮಾಡತ್ತೇನೆ ರೀ. ಅಡುಗೆ ರೊಟ್ಟಿ ಮಾಡಲು ಏನು ಮಾಡಲು ಅಂತೇಳಿ ಭಾಳ ದಿನ ಅದು ರೊಟ್ಟಿ ಮಾಡಲಿಲ್ಲ ರೀ, ಬರೀ ಚಪಾತಿ ಅದು ಇದು ಅಂತ ಬರೀ ಇದಾಗಿದೆ. ರೊಟ್ಟಿ ಮಾಡ್ತೀನಿ ರೀ. ರೊಟ್ಟಿ ಮಾಡಿ ಮೊಸರಂತೂ ಫ್ರೆಶ್ ಮೊಸರು ಐತ್ರಿ, ಹಾಲು ಐತಿ. ನಮ್ಮವ್ರಿಗಂತೂ ರೊಟ್ಟಿ ಇದ್ರೆ ಬಿಸಿ ಹಾಲು ರೊಟ್ಟಿ ಇದು ತಿನ್ನೋದಂದ್ರೆ ಭಾಳ ಇಷ್ಟ ರೀ ಅವ್ರಿಗೆ. ಸೊ ಹಂಗಾಗಿ ಪಲ್ಯದೇನು ಭಾಳ ತಲೆ ಕೆಡ್ಸ್ಕೊಂಗಿಲ್ಲ ರೀ. ಬೇಕಂದ್ರೆ ಮಾಡೋದು, ಇಲ್ಲಾಂದ್ರೆ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ತಿನ್ನೋದ್ರಿ ಏನ್ರಿ. ಮೊಸರು, ಶೇಂಗಾ ಚಟ್ನಿ ಮತ್ತು ಅಕ್ಷಿ ಹಿಂಡಿನ ಚಟ್ನಿನೂ ಐತ್ರಿ. ಮತ್ತು ನಮ್ಮ ಔಷಧಿ ಮನೆ ಸಾಕಷ್ಟು ಉಪ್ಪಿನಕಾಯಿ ಕೊಟ್ಟಾಡ್ರಿ ವೆರೈಟಿ. ಅದ್ರಾಗ ಅದೊಂದು ಸ್ವಲ್ಪ ನೆಂಚ್ಕೊಂಡು ಇದಷ್ಟು ತಿಂದ್ವಿ ಅಂದ್ರೆ ಮುಗಿದು ಹೋದ್ರಿ ಮಧ್ಯಾಹ್ನ ಊಟದ್ದು. ರೊಟ್ಟಿ ಅಷ್ಟ ಮಾಡ್ತೇನೆ ರೀ ಈಗ. ಆಮೇಲೆ ಈವ್ನಿಂಗ್ ಅವ್ರ ಮಕ್ಳು ಅವ್ರು ಬಂದ ಮೇಲೆ ಇದಂತೂ ಈಗ ಹಣ್ಣು ತಂದೇನ್ರಿ, ತಿಂದು ಕ್ಲಾಸಿಗೆ ಹೋಗ್ತಾರೋ. ಬಂದ ತಕ್ಷಣ ಅವ್ರು ಏನು ಬಿಡ್ತಾರೋ ಮಾಡಿಕೊಟ್ಟು ಆಮೇಲೆ ಇವ್ರಿಗೂ ಡಬ್ಬಿ ಕಟ್ಟೋದಿರ್ತದೆ ರೀ. ಸಂಜೆ ಮಾಡಿ ಇವರು ಅಲ್ಲೇ ಶಾಪ್ನಾಗ ಊಟ ಮಾಡ್ತಾರೆ ರೀ. ಸೊ ಪಪ್ಪ ಕೊಟ್ಟು ಬರ್ತಾರೋ ಅವ್ರಿಗೆ ಡಬ್ಬಿ ಕಟ್ತೇನೆ ರೀ. ಈಗ ರೊಟ್ಟಿ ಮಾಡೋದು ಮಾಡ್ತೀನಿ ರೀ, ಡ್ರೆಸ್ ಅದೇ ಚೇಂಜ್ ಮಾಡ್ತಾನೋ ಮಾಡಿ ರೊಟ್ಟಿ ಮಾಡ್ತೀನಿ ರೀ ಅಷ್ಟೇ. ಇವರು ಜೋಳದ ಹಿಟ್ಟು ಬೀಸ್ಕೊಂಬಂದಿದ್ರಿ, ಅದು ಇನ್ನೂ ಚೀಲ್ದಾಗಿತ್ತು, ತೆಗ್ದಿದ್ದಿಲ್ಲ. ಜಾಸ್ತಿ ಹೆಂಗೆ ಅದಾರ ಮನ್ಯಾಗ ಅಷ್ಟು ಚಪಾತಿ ತಿನ್ನೋರು ಇದಾವ್ರಿ, ರೊಟ್ಟಿ ತಿನ್ನೋದು ಕಡಿಮೆ. ನಾನು ಅಂದ್ರೆ ಬರೀ ಚಪಾತಿ ತಿಂದ್ರೆ ಮತ್ತು ಅದು ಅಷ್ಟು ಸರಿ ಅಲ್ಲ ಅಂತ ಹೇಳಂದ್ರೆ ನಾನು ಯಾವಾಗಾರ ರೊಟ್ಟಿ ಮಾಡ್ತಿರ್ತೀನಿ ರೀ. ರೊಟ್ಟಿ ಮಾಡಿದ್ರೆ ನನ್ನ ಮಗ ಅಂತೂ ಯಾಕೆ ಮಮ್ಮಿ ರೊಟ್ಟಿ ಮಾಡಿದೆ ಅಂತ ಹೇಳಂದ್ರೆ ಹಿಂಗೆ ಅಂತಿರ್ತಾನೆ ರೀ. ಸೊ ಹಾಗಾಗಿ ಇದು 5 ಕಿಲೋ ಜೋಳ ತೊಗೊಂಬಂದ್ವಿ ಅಂದ್ರೆ 1 ತಿಂಗಳು ಪೂರ್ತಿ ಹೋಗ್ತದೆ ರೀ. 10 ಕಿಲೋ ಗೋಧಿ ತೊಗೊಂಬಂದ್ವಿ ಅಂದ್ರೆ ಅದು ತಿಂಗಳು ಆಗೋಕ್ಕಿಂತ ಮುಂಚೆನೇ ಖಾಲಿ ಆಗಿಬಿಟ್ಟಿರ್ತೈತೆ ರೀ. ಅಷ್ಟಂದ್ರೆ 3 ಟೈಮ್ ಚಪಾತಿ ಮಾಡಿಕೊಟ್ರು ಯಾರೂ ಅನ್ನಂಗಿಲ್ಲ ರೀ. ಅಷ್ಟ್ರು ಚಪಾತಿ ತಿಂತಾರೆ, ಅವ್ರಿಗೆ ಅಷ್ಟ ಅನ್ನೋದೇನೈತಿ. ನಾವು ಚಪಾತಿ ಜಾಸ್ತಿ ತಿಂತೀವಿ ರೀ, ಹಾಗಾಗಿ ರೊಟ್ಟಿ ಮಾಡೋದು ಕಡಿಮೆ. ಈಗೇನು ಮಾಡ್ಬಿಡ್ದನು ಇವ್ರು ಮುಂಜಾನೆ ಚಪಾತಿ ಎಲ್ಲ ಅಂದರೆ ಊಟಕ್ಕೆ ಕಟ್ಕೊಂಡು ಹೋಗಿರ್ತಾರಲ್ಲ. ಸೊ ಬೇರೆ ಏನಾರು ಮಾಡಿರ್ತೀವಿ, ಪರೋಟ ಮಾಡಲಿ ಏನೋ ಮಾಡಲಿ ಅದನ್ನು ಕಟ್ಕೊಂಡು ಹೋಗಿರ್ತಾರೋ. ಮಧ್ಯಾಹ್ನದಾಗ ಅವರು ಇರಂಗಿಲ್ಲ ರೀ. ಹಾಗಾಗಿ ಮಧ್ಯಾಹ್ನದಾಗ ನಾನು ಇವರು ರೊಟ್ಟಿ ತಿಂದ್ರೆ ಆಯ್ತತ್ತ ಹೇಕರಿಂದ ರೊಟ್ಟಿ ಮಾಡ್ಕೊಂಡಿರ್ತೇನೆ ರೀ. ಸ್ವಲ್ಪ 1-2-3 ಜಾಸ್ತಿ ಮಾಡಿರ್ತೀನೋ. ಮತ್ತು ಬಂದು ನಮ್ಮ ದೊಡ್ಡಕ್ಕೆ ಮಗಳು ಒಬ್ಬಾಕಿ ರೊಟ್ಟಿ ಮೇಲೆ ಪ್ರೀತಿ ಅದಾಳ್ರಿ. ಆಕಿಗೆ ಏನಾರ ಮೊಸರು ಮತ್ತು ಮಜ್ಜಿಗೆ ಹೀಗೆಲ್ಲ ಇತ್ತಂದ್ರೆ ಆಕಿ ರೊಟ್ಟಿ ತಿಂತಾಳ್ರಿ. ಸೊ ಹಂಗಾಗಿ 1-2-3 ಎಕ್ಸ್ಟ್ರಾ ಮಾಡಿಟ್ಟಿರ್ತೀನೋ, ಆಕಿ ಬಂದು ಸಂಜೆಗೆ ತಿಂತಾಳ್ರಿ. ಇಲ್ಲೇನೈತಿ, ನಾ ಈಗ ರೊಟ್ಟಿ ಮಾಡೋದು ಹಾಲು ಕಾಯಿಸ್ಕೋದು ಎಲ್ಲ ಮಾಡತ್ತೇನೆ ರೀ. ಇನ್ನು ಅವರು ಶಾಪ್ನಾಗ ಅದಾರ ರೀ, ಬರ್ರಿ ಅಂತ. ಈಗ ನಮ್ದು ಹೆಚ್ಚು ಕಡಿಮೆ ಮಧ್ಯಾಹ್ನದಾಗಿಂದು ಊಟ 3 ಗಂಟೆಗೇನ ರೀ, ನಾವು 3 ಗಂಟೆಗೆ ಊಟ ಮಾಡ್ತೀವಿ ರೀ. ಮುಂಜಾನೆದು 10 ಗಂಟೆಗತಿ ಮಾಡಿರ್ತೀವಿ ರೀ ನಾಷ್ಟ. ಅವ್ರು ನಾಷ್ಟ ಮಾಡ್ಕೊಂಡು ಹೋಗಿರ್ತಾರೆ ರೀ. ಆಮೇಲೆ ಮಧ್ಯಾಹ್ನ ಬಂದಮೇಲೆ ಇಬ್ಬರು ಕೂಡಿಸಿ ಊಟ ಮಾಡ್ತೀವಿ. ಒಂದೊಂದು ದಿನ ನನಗೆ ಏನಾದ್ರು ಜಾಸ್ತಿ ಹಸಿವಾಗಿತ್ತಂದ್ರೆ ಜಲ್ದಿ ತಿಂದಿರ್ತೇನೆ ರೀ, ಇಲ್ಲಾಂದ್ರೆ ಇಬ್ಬರು ಕೂಡೇನ ಊಟ ಮಾಡ್ಕೋತೀವಿ ರೀ ನಾವು. ಇದು ಆಕ್ಚುಲಿ ಚೆನ್ನಾಗಿರೋದು. ಇದು ರೊಟ್ಟಿ ಮಾಡೋದೆಲ್ಲ ಮುಗಿಸಿ ನಾನು ಅವ್ರಿಗೆ ಕಾಲ್ ಮಾಡೀನಿ ರೀ, ಅಡುಗೆ ಆಗೈತಿ ಬರ್ರಿ ಊಟ ಮಾಡೋಣ ಇಬ್ಬರು ಅಂತ. ಯಾಕಂದ್ರೆ ನಾವು ಹೆಚ್ಚು ಕಡಿಮೆ ಮಧ್ಯಾಹ್ನದಾಗ ಇಬ್ಬರು ಕೂಡಿಸಿ ಊಟ ಮಾಡ್ತೀವಿ ರೀ. ಅಂದ್ರೆ ಮುಂಜಾನೆ ನಾಷ್ಟ ಇಬ್ಬರು ಕೂಡಿಸೇ ಮಾಡಿರ್ತೀವಿ. ಅಕಸ್ಮಾತ್ ನನಗೇನಾರೇ ಭಾಳ ಹಸಿವಾಗಿತ್ತಂದ್ರೆ ಅಷ್ಟೇ ನಾನು ಜಲ್ದಿ ಊಟ ಮಾಡಿರ್ತೇನೆ ರೀ, ಇಲ್ಲಾಂದ್ರೆ ಇಬ್ಬರು ಕೂಡಿಸಿ ಊಟ ಮಾಡ್ತೀವಿ ರೀ. ಆಮೇಲೆ ಅವ್ರು ಬಂದರು, ಊಟ ಎಲ್ಲ ಮುಗಿಸ್ಕೊಂಡಿವಿ ರೀ. ಇನ್ನು ನಂತರದ್ದು ಏನು ಕೆಲಸ ಅಂದ್ರೆ ನಂಗೆ ಕಂಟಿನ್ಯೂಸ್ ಆಗಿ ಮುಂಜಾನೆ ಹಿಡ್ದು ಭಾಳ ಕೆಲಸ ಆಗಿರ್ತದೆ ರೀ. ಸೊ ಹಾಗಾಗಿ 1 ತಾಸು ಅಥವಾ 1.5 ತಾಸು ನಾನು ರೆಸ್ಟ್ ಮಾಡ್ತೀನಿ ರೀ. ಇವಾಗ ಮಲ್ಕೋಬೇಕನ್ಸಿದ್ರೆ ಮಲ್ಕೋತೇನೆ ರೀ, ಇಲ್ಲಾಂದ್ರೆ ನಂದು ಏನಾರ ಎಡಿಟಿಂಗ್ ಹತ್ತಿತ್ತಂದ್ರೆ ಎಡಿಟಿಂಗ್ ಮಾಡ್ತೀನಿ ರೀ. ನಮಗೆಲ್ಲ ಗೊತ್ತಾಗೋಯ್ತು. ಹೆಂಗೆ ಬಗ್ಸ ಏನು ಮಾಡತ್ತಾನ ಮಾಮ? ವಿಡಿಯೋ ಮಾಡತ್ತಾನು. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಶೀತೆ ಹಾಯ್ ಇವ್ನಿಂಗ್ ಡಾನ್ಸ್ ಕ್ಲಾಸಿಗೆ ರೆಡಿ ಆಗತ್ತಾಳ್ರಿ. ಬಂದಕಿನ ಅಲ್ಲಿ ರೆಡಿ ಆಗಿ ಹೊಂಟಾಳು. ಯುಕ್ತಿ ನೋಡ್ರಿ ಆಕೆ ರೆಡಿ ಆಗೋದು ನೋಡ್ಕೊತ ನಿಂತಾಳು. ಇದೊಂದು ಮರಿ ಪೇಷಂಟ್ ಆಗೈತ್ರಿ, ಆಕಿಗೆ ಸ್ವಲ್ಪ ಸುಸ್ತಾಗೈತತ್ತ. ಸೊ ಮಲ್ಕೊಂಡಾಳ್ರಿ. ಇವತ್ತು ಆಕಿ ಸಂಗೀತ ಕ್ಲಾಸಿಗೆ ಹೋಗಿಲ್ಲ. ಯಜಮಾನ್ರು ಟೀ ಕುಡ್ದ ಕುಂತಾರ್ರಿ, ಇನ್ನ ಶಾಪ್ ಹೋಗೋರು ಅದಾರು.
ಸೊ ಅವ್ರ ಜೊತೆ ಒಂದು ರೀಲ್ಸ್ ಮಾಡೋದೈತೆ ಅಂತ ಹೇಳೇನ್ರಿ. ಏನು ಮಾಡ್ತಾರ ಗೊತ್ತಿಲ್ಲ. ಸೊ ಇದು ಈವ್ನಿಂಗ್ ರೀ. ಇನ್ನು ನಮ್ಮ ಅತ್ತೆ ನಮ್ಮ ಮಾಮನ್ ಬಿಡೋದೇ ಇಲ್ಲ. ಹೆಂಗ ಅವ್ರನ್ನ ಕರ್ಕೊಂಡು ಏನ್ ಮಾಡ್ತಿದ್ದಾಳೆ ಇವಳು. ನಾನು ನಮ್ಮ ಮಾಮನ್ ಜೊತೆ ಹೊರಗಡೆ ಹೋಗ್ಬೇಕಂದ್ರೆ ಈಗಿನ ಹಿಡ್ಕೊಂಡು ಕುಂದಿರ್ತಾಳೆ ಬರೀ. ಏನ್ ಮಾಡತ್ತಾರ ಹಿಂಗೆಲ್ಲ ನಮಸ್ಕಾರ ಎಲ್ಲ ಎದಕ್ ಮಾಡತ್ತಾರು, ನಗಾತಾಳು. ನಾನು ಮಾಡ್ಬೇಕೇನು ಹಿಂಗೆ? ನಮ್ಮ ದೊಡ್ಡಕ್ಕೆ ಮಗಳು ಮಾಡತ್ತೇಳ್ರಿ ಇದನ್ನ ವಿಡಿಯೋ. ಇದು ಒಂದು ಕಾಮಿಡಿ ಶಾರ್ಟ್ಸ್ ಐತ್ರಿ. ಅಂದ್ರೆ ಮನಃಶಾಂತಿಗೋಸ್ಕರ ಯೋಗ ಮಾಡ್ತಾ ಇದ್ವಿ. ಯೋಗ ಮಾಡ್ತಾ ಮಾಡ್ತಾ ಜಗಳ ಆಡ್ತಾರಲ್ರಿ, ಆ ಥರ ಒಂದು ಕಪಲ್ಸ್ ಕಾಮಿಡಿ ಇತ್ತು. ಸೊ ಅದು ಕಂಟೆಂಟ್ ಭಾಳ ಇಷ್ಟ ಆಗಿತ್ತು ನನಗೆ. ಹಾಗಾಗಿ ಈ ವಿಡಿಯೋ ಇವ್ರ ಜೊತೆ ಇವತ್ತು ಮಾಡೋದು ಅಂತ ಏನ್ರಿ ಇಬ್ಬರು ಕೂಡ ಮಾಡ್ಕೊಂಡಿವ್ರಿ. ಈ ವಿಡಿಯೋ ನೋಡಬೇಕು ಅನ್ಸೈತೆ ಅಂದ್ರೆ ನಾನು ಶಾರ್ಟ್ಸ್ ವಿಡಿಯೋನ್ಯಾಗ ಅಪ್ಲೋಡ್ ಮಾಡಿರ್ತೀನಿ, ನೋಡ್ಬೋದು ರೀ. ಭಾಳ ಫನ್ನಿ ಆಗೈತಿ, ಚಂದ ಐತ್ರಿ. ಇಲ್ಲ ಅಡಿಕೆ ಕೊದೇಕ್ರೆ ಅದು ಶಾರ್ಟ್ಸ್ ಕಾಮಿಡಿ ಮುಗಿದ ಬಳಿಕ ನಾನು ಅವತ್ತಿನ ಡೇದು ವ್ಲಾಗ ಅಲ್ಲೇ ಮುಗಿಸ್ಕೊಂಡ್ರಿ. ಇದು ನೆಕ್ಸ್ಟ್ ಡೇ ಸಂಡೇದು ವ್ಲಾಗ್ ರೀ. ಸಂಡೇ ವ್ಲಾಗ್ನು ಪೂರ್ತಿಯಾಗಿ ಮಾಡೋಕ್ಕಾಗಲಿಲ್ಲ ರೀ, ಯಾಕಂದ್ರೆ ಅವತ್ತು ಮಧ್ಯಾಹ್ನ ಮೇಲೆ ಇದನ್ನು ವಿಡಿಯೋನ ಸ್ಟಾಪ್ ಮಾಡ್ಕೊಂಡ್ರಿ. ಏನ್ ಮಾಡತ್ತಿ ಯಾವ ಸಾಲಿ ಬಗ್ಗೆ ಪುನಿ ಇವ್ರೋ ಕಿಡ್ಸ ಇವತ್ತು ಸಾಲಿ ಸುಟ್ಟಿ ಐತಿ. ಬಾ ಅಮ್ಮ ಅಕ್ಕ ಎಷ್ಟು ಚಂದ ಕುಂತ್ರಾತಿಲ್ಲ. ನಿನ್ ಡ್ಯಾನ್ಸ್ ಕ್ಲಾಸ್ನಾಗ ಹಿಂಗ ಹೇಳ್ಕೊಡ್ತಾರು. ಎಷ್ಟು ಚಂದ ಮಾಡ್ತಿಲ್ಲ. ನಾನು ನಿನ್ ಕ್ಲಾಸಿಗೆ ಬರ್ಲಿ. ಮಾರ್ನಿಂಗ್ ರೀ ಎಲ್ಲರಿಗೂ. ಇವತ್ತಿನ ಬ್ಲಾಗ್ ಅಂದ್ರೆ ಸಂಡೇ ಇದ್ರಿ 9 ಗಂಟೆ ನಂತರ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ರಿ. ಎಷ್ಟೊತ್ತನ ಕಸ ಹುಡುಗುದು, ಪೂಜೆನ ಆಗಿದ್ರು. ಪೂಜೆ ಮಕ್ಕಳ ಡ್ಯೂಟಿ ಐತಿ, ಅವ್ರು ಮಾಡೋರದಾರು. ಈಗ ಎದ್ದಾರ ನೋಡ್ರಿ ಅವರು. ಅವರೆಲ್ಲ ಸ್ನಾನ ಮಾಡೋದೈತ್ರಿ. ನಿನ್ನೆ ರಾತ್ರಿ ಫುಲ್ ಆಯಿಲ್ ಮಸಾಜ್ ಮಾಡೀನಿ. ಅವ್ರಿಗೆ ಈಗ ತಲೆ ತೊಳ್ಕೊಳೋದಲ್ರಿ. ಈಗ ನಂದೇನು ಡ್ಯೂಟಿ ಅಂದ್ರೆ ಅಡುಗೆ ಮಾಡೋದೈತ್ರಿ. ಏನು ನಾಷ್ಟಕ್ಕೆ ಮಾಡಬೇಕು ಅಂತ ವಿಚಾರ ಮಾಡತ್ತೇನ್ರಿ. ನಿನ್ನೆ ಅಂತ ಏನು ಪ್ಲಾನ್ ಮಾಡಿಲ್ಲ. ಸೊ ಇವರೆಲ್ಲರೂ ಏನು ತಿಂತಾರೆ ನೋಡ್ಕೊಂಡು ನಾಷ್ಟ ರೆಡಿ ಮಾಡ್ತೇನೆ ರೀ. ಈಗ ಸ್ವಲ್ಪ ಲೇಟ್ ಆತ್ರಿ. ಮುಂಜಾನೆ ಹಿಡ್ದಾನೆ ಬ್ಲಾಗ್ ಸ್ಟಾರ್ಟ್ ಮಾಡ್ಕೋಬೇಕನ್ನಿ. ಸ್ವಲ್ಪ ಎಲ್ಲ ಇವತ್ತು ಸಂಡೇ ಅನ್ನೋಣ ಸ್ವಲ್ಪ ಲೇಟ್ ಕೆಲಸ ಇಲ್ಲ. ಸೊ ಹಂಗಾಗಿ ಅದಕ್ಕೆ ಈಗ ಇನ್ನು ಮೇಲಿಂದ ಏನೇನು ಮಾಡ್ತೀವಿ ಅದನ್ನೆಲ್ಲ ಶೇರ್ ಮಾಡ್ತೀವಿ ನೋಡ್ರಿ. ಸಂಡೇ ಅಂದ್ರೆ ಗಲಿಬಿಲಿ ಇದೆ. ಎಲ್ಲ ಮನ್ಯಾಗ ಚಿವ್ ಚಾವ್ ಅಂತಿರ್ತಾವ. ಅವ್ರು ಬಂದಾರ್ರಿ, ಜಳಕ ಮಾಡ್ಬೇಡಿ ರೆಡಿ ಆಗಿ ಅತ್ತಿ ಏನ್ ಮಾಡತ್ತಾರ ನೋಡ್ಬೇಕಂತ ಯಾಕಂದ್ರೆ ಹಸ್ಬೆಂಡ್ ನೋಡ್ರಿ ಅವ್ರು ಬಂದ್ರು. ಸೊ ಒಟ್ಟರು ಒಮ್ಮೆ ಅದು ಕಲಿಬಿಲಿ ನಡ್ಸಿವ್ರಿ. ಏನ್ ಮಾಡ್ಬೇಕಂತೇಳಿ ಬಂದ್ ನನಗೆ ಹತ್ತಿ ನಮ್ಮ ಯುಕ್ತಿ ಎಷ್ಟು ಚಂದ ಮೊಬೈಲ್ ನೋಡ್ಕೋದು ಗೊತ್ತಾಗ ನೋಡ್ರಿ. ದೂರ ಹಂಗೆ ಕುಂಡ್ರಿಸಿದ್ರೆ ಭಾಳ ಚಂದ ಕುಂದಿರ್ತಾಳ್ರಿ ಆಕೆ ದೂರಿಂದ ನೋಡ್ಕೊತ. ಆಮೇಲೆ ನಾನು ಅಡುಗೆಗೆ ಅವತ್ತು ಕಡ್ಲೆಕಾಳು ಪಲ್ಯ ಮತ್ತು ರೈಸ್, ಚಪಾತಿ, ಸಾಂಬಾರು ಎಲ್ಲ ಮುಗಿಸ್ಕೊಂಡ್ಬಿಟ್ರಿ. ಯಾಕಂದ್ರೆ ಸ್ವಲ್ಪ ಮಧ್ಯಾಹ್ನ ಮೇಲೆ ಟೈಮ್ ಮತ್ತು ಸಿಕ್ತಂದ್ರೆ ರೀಲ್ಸ್ ಅತಿ ಮಾಡೋಕ್ಕಾಗ್ತೈತಿ ಅಂತ ಏಕೆಂದ ಅವತ್ತಿನ ದಿನ ಹೆಂಗಾತಂದ್ರೆ ಸಂಡೇ ಆ್ಯಕ್ಚುಲಿ ನಾನು ಏನು ಅಂದ್ಕೊಂಡೆ, ಅದು ಸಂಡೇ ನಾವು ಒಟ್ಟು ಮಿಸ್ ಮಾಡಂಗಿಲ್ಲ ರೀ. ಯಾವ್ದಾರ ಕೆಲಸ ಅಂದ್ರೆ ಪೆಂಡಿಂಗ್ ಇರುವ ಅಂದ್ರೆ ಮಕ್ಕಳೆಲ್ಲ ಮನ್ಯಾಗ ಇರ್ತಲ್ಲ, ಯಾವುದೇ ಅವ್ರ ರೀಲ್ಸ್ ಮಾಡಿದ್ರಾಯ್ತು, ಏನರ ಮಾಡಿದ್ರಾಯ್ತು ಅಂತ ಏಕೆಂದ್ರೆ ವಿಚಾರ ಮಾಡ್ತಿರ್ತೇನೆ ರೀ. ಬಟ್ ಈ ಸಂಡೇ ಆಗಲಿಲ್ಲ ರೀ. ಯಾಕಂದ್ರೆ 11 ಗಂಟೆಗೆ ಹಾಕಿದ ಕ್ಲಾಸ್ ಇಟ್ರಿ, ಮತ್ತು ಅಲ್ಲಿ ಹೋದ್ಲು. ಆಮೇಲೆ ಮಧ್ಯಾಹ್ನ ಮೇಲೆ ಇವ್ರದ್ದು ಕಾಲೇಜ್ ಒಳಗೆ ಮೀಟಿಂಗ್ ಇಟ್ಟಿದ್ರಿ. ಸೊ ಹಂಗಾಗಿ ಅಲ್ಲಿ ಹೋಗ್ಬೇಕಾಗಿ ಬಂತು. ಅದಕ್ಕೆ ಅವತ್ತು ರೀಲ್ಸ್ ಮಾಡೋದು ಆಗಲೇ ಇಲ್ಲ ರೀ. ಅವತ್ತಿನ ಡೇ ಆ್ಯಕ್ಚುಲಿ ಮಧ್ಯಾಹ್ನ ಮೇಲೆ ಸ್ಟಾಪ್ ಮಾಡ್ಕೊಂಡ್ರಿ. ಯಾಕಂದ್ರೆ ಸ್ವಲ್ಪ ಲೈಟಾಗಿ ತಲೆನೂ ಸಾದಿತ್ತು. ಅದು ಮಧ್ಯಾಹ್ನ ಮೇಲೆ ಪೂರ್ತಿ ಜಾಸ್ತಿ ಆಯ್ತು ರೀ. ಅಲ್ಲಿ ಕಾಲೇಜ್ಗೆ ಹೋಗಿ ಬರೆಸ್ತಕ್ಕ ಅಂದ್ರೆ ಸಾಕಾಗ್ಬಿಟ್ಟಿತ್ತು ರೀ ನಂಗೆ. ಮೆಹಬೂಬಾ 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 ये भी वीडियो में चल जाएगा डल ರಾತ್ರಿ ಎಲ್ಲ ಫುಲ್ ಆಯಿಲ್ ಮಸಾಜ್ ಮಾಡೀನಿ. ಸೊ ಬೆಳಗ್ಗೆ ಅವ್ರು ತಲೆ ತೊಳೆದಿತ್ತು ರೀ. ಹಾಗಾಗಿ ನಂದ ವೆಯ್ಟ್ ಮಾಡತ್ತಿದ್ರು. ನಾ ಈ ಕಡೆ ಅಡಿಗೆ ಆ ಕಡೆ ಅವ್ರು ತಲೆ ತೊಳೆದು ಎಲ್ಲ ಕೆಲಸ ಒಮ್ಮೆ ಆಗಿಬಿಟ್ಟಿತ್ತು ರೀ. ಮಾಡಿಸ್ಕೊಂಬರ್ತೀರಿ ಇಲ್ಲ ಇನ್ನ? ಯಾಕೆ ಇನ್ನ ಎಷ್ಟೊತ್ತ? ಇನ್ನೂ ಒಂದು ತಾಸ? ಮತ್ತು ಯಾವಾಗ ಹೋಗೋದು ಇನ್ನ? ಸೋನುಗೆ ಕೂದಲು ಭಾಳ ಆಗಿದ್ದು ರೀ. ಕಟಿಂಗ್ ಮಾಡಿಸ್ಕೋಬೇಕತ್ತೇಕ ಹಿಂದಿನ ವಾರದಾಗ ಅಂದ್ಕೊಂಡಿದ್ರು ಯಜಮಾನ್ರು. ಅನ್ನಿಸ್ತಕ್ಕ ಅಂದ್ರೆ ಅವ್ನಿಗೆ ಫುಲ್ ಜ್ವರ ಬಂದಿದ್ದು ರೀ. ಇನ್ನೆಲ್ಲಿ ತಲೆ ತೊಳೆದಾಗ್ತೈತಿ ಬೇಡ ಅಂತ ಏಕಂದ್ರೆ ಆ ವಾರ ಬಿಟ್ಟಿವ್ ರೀ. ಇವಾಗ ಸಂಡೇ ಐತಿ ಕಟಿಂಗ್ ಮಾಡಿಸ್ಕೊಂಬರ್ತೀನಿ ಅಂತ ಹೋದರು. ಇವತ್ತು ಹೆಂಗೆ ಆಯ್ತಂದ್ರೆ ಫುಲ್ ರಶ್ ಇತ್ತತ್ತ, ಆಗಲೇ ಇಲ್ಲ ರೀ. ಇವತ್ತು ಮಾಡ್ಕೊಂಡು ಬರಲೇ ಇಲ್ಲ ಅವರು. ಒಂದು ಉಳ್ದ ಬಿಡ್ತ್ರಿ ಅದು. ಮತ್ತು
ಹೆಂಗೆ ನೋಡ್ತಾವ ನೋಡಿ ಹಿಂಗೆ. ತಿನ್ನು ಮೊದಲು. ಲೇಟ್ ಆಗಿದೆ ಅಂತ ಹೇಳಿ ನಮ್ಮ ಮ್ಯಾಲ ಸಿಟ್ಟಿಗೆ ಏರಿ ನಮ್ಮ ಯಜಮಾನ್ರು ಕುಂತಾರ ನೋಡ್ರಿ. ಎಟ್ಟೆ ಕೆಲಸ್ತಿ ಎಟ್ಟಿಗೆ ಅಂಗಡಿಗೆ ಹೋಗ್ಬೇಕತ್ತೆ ಈ ಕಡೆಯಿಂದ. ಸೊ ಸಿಟ್ಟಿಗೆ ಯಾರ್ರಿ ಅವ್ರನ್ನ ರಂಬಿಸ್ಬೇಕೀಗ. ಮಾಮ ಸಾರಿ ಮಾಮ, ಸಂಡೆ ಒನ್ ಡೇ ಮಾಡಿಬಿಡ್ಬೋದು. ಆಕೆ ನೋಡಕ್ಕೆ ಸೋಗ್ಲಾಡಕ್ಕೆ. ನಾವು ಯಾವಾಗಲೂ ಮನ್ಯಾಗ ಇರ್ತೀವಲ್ರಿ, ಸೊ ನಮ್ಗೆ ಹೆಚ್ಚು ಕಡಿಮೆ ಟೈಮ್ ಆದ್ರೆ ನಡಿತೈತಿ. ಮತ್ತು ಮಾಮಾರು ಅವರು ಶಾಪ್ಗೆಲ್ಲ ಹೋಗ್ತಿರ್ತಾರಲ್ರಿ, ಸೊ ಹಂಗಾಗಿ ಅವ್ರಿಗೆ ಸ್ವಲ್ಪ ಲೇಟ್ ಆಗಿತ್ತು. ಲೇಟ್ ಮಾಡಬೇಡ್ರಿ, ಸ್ವಲ್ಪ ಜಲ್ದಿ ಮಾಡೋದು ಬರೀ ಅಂತ ಯಾಕಂದ್ರೆ ಹೇಳತ್ತಿದ್ರಿ. ಹಂಗೆ ಅವ್ರ ಜೋಡಿ ಮಾತಾಡ್ಕೊತ ಕೂತಿದ್ನಿ. ಯಾಕಂದ್ರೆ ಹೊರಗೆ ನಮ್ಮದು ಶಾಪ್ ಸ್ವಲ್ಪ ಜಲ್ದಿ ತೆಗ್ದು ಅಂದ್ರೆ ವ್ಯಾಪಾರ ಆಗ್ತಿರ್ತೈತಿ, ಲೇಟ್ ಆಗಿ ತೆಗ್ದು ಅಂದ್ರೆ ನಮ್ಗೆ ಲುಕ್ಷಾನ ಆಗ್ತೈತಿ ಅಂತ ಯಾಕಂದ್ರೆ ಹಿಂಗೆಲ್ಲ ಹೇಳತ್ತಿದ್ರಿ. ಸೊ ಮನೆ ಜವಾಬ್ದಾರಿ ಎಲ್ಲ ಅವ್ರಿಗೆ ಇರ್ತೈತಲ್ರಿ, ಸೊ ಆ ಟೆನ್ಷನ್ ಎಲ್ಲ ಅವ್ರಿಗೆ ಇರ್ತೈತಿ. ಸೊ ಅದನ್ನು ಹಂಗೆ ಮಾತಾಡ್ಕೊತ ಕೂತಿದ್ವಿ ರೀ. ಎಲ್ಲರೂ ನಾಷ್ಟ ಮಾಡಿ ಹೋದ್ರಿ. ಒಬ್ಬೊಬ್ರಿಗೆ ಒಂದೊಂದು ಟೈಮ್ ಇತ್ತು, ಸ್ವಲ್ಪ ಲೇಟ್ ಆಗಿತ್ತು ಅನ್ನೋಣ. ಎಲ್ಲರೂ ಜಲ್ದಿ ನಾಷ್ಟ ಮಾಡ್ಕೊಂಡು ಹೋದ್ರು. ಮಗಳು ಹೋದ್ಲು, ಇವ್ರ ಯಜಮಾನ್ರು ಹೋದ್ರು. ಸೋನು ಅಂತೂ ನಾಷ್ಟ ಮಾಡಿ ಆಡಕ್ ಹೋದ್ರಿ. ಈಗ ಶ್ರದ್ಧಾ ಬೇಕಿದ್ದಾಡ್ರಿ, ಆಕಿನ ನಾನು ಅದೇವು ಆಕಿನೂ ನಾಷ್ಟ ಮಾಡ್ಕೊಂಡಾಡ್ರಿ. ಈಗ ನಾ ಮಾಡತ್ತೇನ್ರಿ ಲಾಸ್ಟಿಗೆ. ಇನ್ನು ಮಧ್ಯಾಹ್ನ ಊಟ ಎಲ್ಲರೂ ಕೂಡಿ ಮಾಡೋದಾದ್ರೆ ಮಾಡ್ತೀವ್ರಿ. ಯಾಕಂದ್ರೆ ಈಗಂತೂ ಯಾರಿಗೂ ಟೈಮ್ ಇದೆಲ್ಲ ಅಷ್ಟು ಕೂಡಿ ಮಾಡಕ್ಕೆ ಆಗ್ಲಿಲ್ರಿ. ಮಧ್ಯಾಹ್ನ ಏನಾರೇ ಅಷ್ಟು ಕೂಡಿ ಮಾಡಿದ್ವಿ ಅಂದ್ರೆ ಅದನ್ನ ವಿಡಿಯೋ ಅಪ್ಲೋಡ್ ಮಾಡ್ತೇನ್ರಿ ಇದ್ರಾಗ. ಆಮೇಲೆ ಒಗ್ಯಾನ ಹೋಗಿದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಕಾಲೇಜಿಗೆ ಹೋಗಕ್ಕೆ ರೆಡಿ ಆದ್ರಿ. ಮೀಟಿಂಗ್ ಇತ್ತಲ್ಲ, ಈಗ 2 ಗಂಟೆಗೆ ಮಗಳದ ಮೀಟಿಂಗ್ ಐತ್ರಿ, ಅಲ್ಲಿ ಹೋಗ್ಬೇಕು. ಅಲ್ಲಿ ಹೊಂಟೇನ್ರಿ. ಬಟ್ ಇವತ್ತು ಲೇಟ್ ಆಗೈತಿ, ಇದಕ್ಕೆ ಎಲ್ಲ ಕೆಲಸನೂ ಲೇಟ್ ಆಗೈತಿ. ಮತ್ತು ಪ್ರಾಬ್ಲಮ್ ಏನಪ್ಪ ಅಂತಂದ್ರೆ ಸ್ವಲ್ಪ ತಲೆನೋವು ಬಂದುಬಿಟ್ಟೈತ್ರಿ. ಹಿಂಗಾಗಿ ಈ ಬ್ಲಾಗನ್ನು ಇಲ್ಲೇ ಮಧ್ಯಾಹ್ನಕ್ಕೆ ಮುಗಿಸ್ತೇನೆ ರೀ. ನಾಳೆ ಏನಾದರೂ ಬ್ಲಾಗ್ ಮಾಡಿ. ಸೊ ಅಷ್ಟೊತ್ತಿಗೆ ಮಧ್ಯಾಹ್ನನಷ್ಟೊತ್ತಿಗೆ ಅದು ಭಾಳ ಜೋರು ತಲೆನೋವು ಸ್ಟಾರ್ಟ್ ಆಗೈತೆ ರೀ. ಮೀಟಿಂಗ್ ಅಟೆಂಡ್ ಮಾಡೋದನ್ನು ವಜ್ಜೆ ಆಗ್ಬಿಟ್ಟಿತ್ತು ನನಗೆ. ಸೊ ಅಲ್ಲಿ ಹೋಗಿ ಬಂದ ತಕ್ಷಣ ಹಂಗೆ ಮಲ್ಕೊಂಡ ಬಿಟ್ಟಿನ್ರಿ, ಅಷ್ಟು ಕೆಟ್ಟ ತಲೆನೋವು ಸಾತಿತ್ತು. ಸೊ ಹಾಗಾಗಿ ಅಲ್ಲಿಗೆ ಬ್ಲಾಗನ್ನು ಸ್ಟಾಪ್ ಮಾಡ್ಕೊಂಡ್ಬಿಟ್ರಿ. ಹೋಗ್ತಾನೆ ಇಷ್ಟ ರೆಡಿ ಆಗಿದಾಗ ಏನು ವಿಡಿಯೋ ಮಾಡೀನಿ ಅದಿಷ್ಟ ರೀ. ಆಮೇಲೆ ವಿಡಿಯೋ ಮಾಡ್ಕೊಲಿಲ್ಲ. ಇದು ಸ್ಯಾಟರ್ಡೆ ಸಂಡೇ ಬ್ಲಾಗ್ ಹೆಂಗಿತ್ತು ರೀ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಭೇಟಿ ಆಗೋಣ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ. ಬಾಯ್.